ಎಲ್ಲರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿಗೆ ಸ್ವಾಗತ. ಜನಪರ ಸೇವೆಯ ಇಂಜಿನಿಯರ್ ಕೃಷ್ಣ ಅಗ್ನಿಹೋತ್ರಿ. ಇಂಜಿನಿಯರ್ ಅಂದರೆ ಕೇವಲ ಕಟ್ಟಡ, ಸೇತುವೆ ಅಥವಾ ಯಂತ್ರಗಳನ್ನು ನಿರ್ಮಿಸುವವರು ಮಾತ್ರವಲ್ಲ. ಇಂಜಿನಿಯರ್ ಎಂದರೆ ಸಮಸ್ಯೆಗಳನ್ನು ಪರಿಹರಿಸುವವರು, ಹೊಸದನ್ನು ಸೃಷ್ಟಿಸುವವರು ಮತ್ತು ಸಮಾಜದ ಬದುಕನ್ನು ಸುಲಭಗೊಳಿಸುವವರು, ಕನಸುಗಳನ್ನು ವಾಸ್ತವ್ಯಕ್ಕೆ ತರುವ ನಿಜವಾದ ಶಿಲ್ಪಿಗಳು. ಇಂದಿನ ವೇಗವಾಗಿ ಬದಲಾಗುತ್ತಿರುವ ತಂತ್ರಜ್ಞಾನದ ಜಗತ್ತಿನಲ್ಲಿ ಕೃತಿಕ ಬುದ್ಧಿವಂತಿಕೆ, ರೋಬೋಟಿಕ್ಸ್, ಹಸಿರು ಶಕ್ತಿ, ಬಾಹ್ಯಾಕಾಶ ಸಂಶೋಧನೆ ಎಲ್ಲದರ ಹಿಂದೆ ಇಂಜಿನಿಯರ್ಗಳ ಮಹತ್ವವಾದ ಕೊಡುಗೆ ಇದೆ. ಅದರಿಂದ ಇಂಜಿನಿಯರಿಂಗ್ ಒಂದು ವೃತ್ತಿ ಮಾತ್ರವಲ್ಲ, ಅದು ದೊಡ್ಡ ಜವಾಬ್ದಾರಿಯೂ ಕೂಡ ಹೌದು. ಇಂತಹ ಜವಾಬ್ದಾರಿಯನ್ನು 40 ವರ್ಷಗಳ ಕಾಲ ನಿಭಾಯಿಸಿದ ಜನಪರ ಸೇವೆಗೆ ಹೆಸರು ಮಾಡಿದ್ದ ಇಂಜಿನಿಯರ್ ಕೃಷ್ಣ ಅಗ್ನಿಹೋತ್ರಿ ಅವರು ಈಗ ಅವರು ನಿವೃತ್ತಿಯಾಗುತ್ತಿದ್ದಾರೆ. ಲೋಕೋಪಯೋಗಿ ಇಲಾಖೆಯ ಸಂಪರ್ಕ ಮತ್ತು ಕಟ್ಟಡಗಳ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್ ಕಚೇರಿಯಲ್ಲಿ ಉಪಮುಖ್ಯ ಇಂಜಿನಿಯರ್ ಆಗಿ ಸುಮಾರು 2.5 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುತ್ತಾರೆ. ಈ ವರ್ಷದ ನವೆಂಬರ್ 30ರಂದು ವಯೋನಿವೃತ್ತಿ ಕೂಡ ಹೊಂದುತ್ತಿದ್ದಾರೆ. ಕೃಷ್ಣ ಅಗ್ನಿಹೋತ್ರಿ ಅವರು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ 17/11/1965ರಂದು ಪದ್ಮನಾಭಾಚಾರ್ಯ ಮತ್ತು ಶ್ಯಾಮಲಾಬಾಯಿ ದಂಪತಿಗಳ 5ನೇ ಪುತ್ರರಾಗಿ ಜನಿಸಿದ್ದರು. ಸ್ಥಳೀಯ ಸರ್ಕಾರಿ ಶಾಲೆಯಲ್ಲೇ 10ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿ 1980ರಲ್ಲಿ ಕಲಬುರಗಿಯ ಸರ್ಕಾರಿ ಪಾಲಿಟೆಕ್ನಿಕ್ಗೆ ಸೇರ್ಪಡೆಯಾಗಿ ಸಿವಿಲ್ ಇಂಜಿನಿಯರಲ್ಲಿ ಡಿಪ್ಲೊಮಾ ಪೂರೈಸಿದ್ದರು. 1983ರಲ್ಲಿ ತಮ್ಮ ಕನಸಿನ ಇಂಜಿನಿಯರಿಂಗ್ ಪದವಿ ಪಡೆಯಲು ಮುಂದಾದ ಅವರು ಪದವಿ ಓದುತ್ತಿದ್ದ ಅವಧಿಯಲ್ಲೇ 1985ರ ನವೆಂಬರಲ್ಲಿ ಕಿರಿಯ ಇಂಜಿನಿಯರ್ ಹುದ್ದೆಗೆ ಆಯ್ಕೆ ಆದರು. 1985ರಿಂದ 1988ರವರೆಗೆ ಈ ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸಿ ಇದೇ ಅವಧಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಪೂರೈಸಿರುತ್ತಾರೆ. ನಂತರ ಅವರು MIE ಪದವಿಯನ್ನು ಪಡೆದಿರುತ್ತಾರೆ. ಇವರ ಸರ್ಕಾರಿ ಸೇವೆಯ ದಿಟ್ಟ ಹಾದಿ 6/9/1990ರಂದು ಸಹಾಯಕ ಅಭಿಯಂತರರಾಗಿ ಆರಂಭವಾಯಿತು. ಸುಮಾರು 20 ವರ್ಷಗಳ ಕಾಲ ರಾಜ್ಯದ ವಿವಿಧೆಡೆ ಉತ್ತಮ ಸೇವೆ ಸಲ್ಲಿಸಿದ ಅವರು 31/1/2015ರಂದು ಪ್ರಥಮ ಬಡ್ತಿ ಪಡೆದು ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದರು. ನಂತರ ಅವರನ್ನು ಕರ್ನಾಟಕ ನೀರಾವರಿ ನಿಗಮದ ಭೀಮಾ ಎತ್ತ ನೀರಾವರಿ ಯೋಜನೆಗೆ ಅಫ್ಜಲ್ಪುರ ಉಪವಿಭಾಗಕ್ಕೆ ನೇಮಕ ಮಾಡಲಾಯಿತು. 8/9/2016ರಂದು ಕೆಳದಂಡೆ ಮುಲೆಮಾರೆ ಯೋಜನೆಯ ಚಿಮ್ಮಣ್ಣಚೋಡ ಅಣೆಕಟ್ಟೆ ಉಪವಿಭಾಗಕ್ಕೆ ವರ್ಗಾವಣೆಗೊಂಡ ಇವರು 22/9/2018ರಂದು ಲೋಕೋಪಯೋಗಿ ಇಲಾಖೆಯ ಚಿಂಚೋಳಿ ಉಪವಿಭಾಗಕ್ಕೆ ಬಂದು ಕೆಲಸ ಮುಂದುವರಿಸಿದ್ದರು. ಈ ಅವಧಿಯಲ್ಲಿ ಅವರಿಗೆ ಕಾರ್ಯಪಾಲಕ ಅಭಿಯಂತರರಾಗಿ ಹುದ್ದೆಗೆ ಬಡ್ತಿ ಲಭಿಸಿತು. ನಂತರ 23/7/2019ರಂದು ಸೇಡಂ ಉಪವಿಭಾಗಕ್ಕೆ ಬಡ್ತಿ ಪಡೆದ ಇವರು ಅಲ್ಲಿ ಸುಮಾರು 4 ವರ್ಷಗಳ ಕಾಲ ಉತ್ತಮ ಸೇವೆ ಸಲ್ಲಿಸಿದ್ದರು. 5/7/2023ರಂದು ಅವರು ಬೆಂಗಳೂರು ನಗರಕ್ಕೆ ವರ್ಗಾವಣೆಗೊಂಡು ಲೋಕೋಪಯೋಗಿ ಇಲಾಖೆಯ ಸಂಪರ್ಕ ಮತ್ತು ಕಟ್ಟಡಗಳ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್ ಕಚೇರಿಯಲ್ಲಿ ಉಪಮುಖ್ಯ ಇಂಜಿನಿಯರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಣೆ ಆರಂಭಿಸಿದರು. ಇಲ್ಲಿ ಅವರು 2 ವರ್ಷ 4 ತಿಂಗಳ ಕಾಲ ಸೇವೆ ಸಲ್ಲಿಸಿ ಇದೀಗ 30/11/2025ರಂದು ನಿವೃತ್ತಿ ಹೊಂದುತ್ತಿದ್ದಾರೆ. ಒಟ್ಟಾರೆಯಾಗಿ ಕೃಷ್ಣ ಅಗ್ನಿಹೋತ್ರಿ ಅವರು 4 ದಶಕಗಳ ಕಾಲ ಕಿರಿಯ ಇಂಜಿನಿಯರಿಂದ ಉಪಮುಖ್ಯ ಇಂಜಿನಿಯರ್ ಹುದ್ದೆವರೆಗೂ ವಿವಿಧ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಈಗ ಅವರು ತಮ್ಮ ಕುಟುಂಬದವರ ಜೊತೆಗೆ ಧರ್ಮಪತ್ನಿ ಜ್ಯೋತಿ ಕೃಷ್ಣ, ಪುತ್ರರಾದ ರಾಘವೇಂದ್ರ ಅಗ್ನಿಹೋತ್ರಿ ಮತ್ತು ಪ್ರಹ್ಲಾದ್ ಅಗ್ನಿಹೋತ್ರಿ ಇವರ ಜೊತೆ ಶಾಂತಿ, ಸಂತೋಷ ಮತ್ತು ಆರೋಗ್ಯದಿಂದ ಕೂಡಿದ ನಿವೃತ್ತಿ ಜೀವನವನ್ನು ಕಳೆಯಲು ನಿರ್ಧರಿಸಿದ್ದಾರೆ. ವಿಜಯ ವಿಶ್ವವಾಣಿ ಮತ್ತು ಕರ್ನಾಟಕ ಸೌರಭ ಪತ್ರಿಕಾ ಬಳಗದಿಂದ ಅವರಿಗೆ ಹೃದಯಪೂರ್ವಕ ಶುಭಾಶಯಗಳು. ಅವರ ಮುಂದಿನ ಜೀವನ ಆಯುಷ್ಯು, ಆರೋಗ್ಯ ಮತ್ತು ನೆಮ್ಮದಿಯಿಂದ ಕೂಡಿರಲಿ ಎಂದು ಆಶಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.